ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಮೇಘ. ಅಂದಾಗೆ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ತುಂಬ ಬೋರ್ ಹೊಡಿತಾ ಇತ್ತು. ಹಾಗಾಗಿ ನಾವೇ ಫ್ರೆಂಡ್ಸ್ಗಳು ಸೇರಿ ಒಂದೊಳ್ಳೆ ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆ ಪ್ಲೇಸ್ ಯಾವುದು ಅಂತ ನಿಮಗೂ ತೋರಿಸ್ತೀನಿ. ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಬೇಗ ಬೇಗ ರೆಡಿಯಾಗಿ ಕಾರಲ್ಲಿ ಹೊರಟ್ವಿ. ತುಂಬಾ ಪ್ರೀತಿ ಮಾಡೋದು ಇವರು ಶಾಂತಿ ಅಂತ, ಮತ್ತೆ ಇವರು ಅಭಿಷೇಕ್ ಅಂತ. ಅಭಿ ನೀನು ತುಂಬಾ ಪ್ರೀತಿ ಮಾಡೋದು ಯಾರಭಿ? ನಾನು. ಯಾರವ? ಶಾಂತಿನ ಜಾಸ್ತಿ ಪ್ರೀತಿ ಮಾಡೋದು ನಿಂಗೆ? ಮೇಘಮ್ಮನ ಶಾಂತಿನ? ನಾನು ತುಂಬಾ ಪ್ರೀತಿ ಮಾಡೋದು. ಅಭಿ ಜೊತೆ ಮಾತಾಡ್ತಾ ಅಲ್ಟ ಹೊಡಿತಾ ಹಾಗೆ ಹೋಗ್ತಾ ನಮ್ಮ ಇನ್ನೊಬ್ಬ ಫ್ರೆಂಡನ್ನು ಜೊತೆಲಿ ಎತ್ತಾಕೊಂಡು ಹೊರಟ್ವಿ. ಹಾಗೆ ಬ್ಯೂಟಿಫುಲ್ ಆಗಿರುವಂತಹ ಹಾಡುಗಳನ್ನು ಮೆಲುಕು ಹಾಕ್ತಾ ಜೊತೆಯಲ್ಲಿ ನಾವು ಆಡ್ತಾ ಎಂಜಾಯ್ ಮಾಡ್ತಾ ಹೋದ್ವಿ. ರೋಡಲ್ಲಿ ಹೋಗ್ತಾ ಮರ ಗಿಡಗಳನ್ನ ನೋಡೋಕೆ ತುಂಬಾ ಖುಷಿ ಆಗ್ತಾ ಇತ್ತು. ಯಾಕಂದರೆ ಇವಾಗಿನ ಕಾಲದಲ್ಲಿ ಎಲ್ಲಿ ನೋಡಿದ್ರೂ ಮರ ಗಿಡಗಳನ್ನ ಕಡಿಯೋದೇ ಆಗಿದೆ. ಫ್ರೆಶ್ ಗಾಳಿನೇ ತೊಂದರೆ ಆಗೋಗಿದೆ. ಹಾಗಾಗಿದೆ ಮರಗಳನ್ನು ಕಡಿಯೋದು, ಒಳ್ಳೊಳ್ಳೆ ಬಿಲ್ಡಿಂಗ್ಗಳನ್ನ ಕಟ್ಟೋದು ಇದೇ ಆಗೋಗಿದೆ. ಹಾಗಾಗಿ ಅಪರೂಪಕ್ಕೆ ಒಳ್ಳೊಳ್ಳೆ ಮರ ಗಿಡಗಳನ್ನ ನೋಡಿದವಾಗ, ಹಚ್ಚ ಹಸಿರನ್ನು ನೋಡಿದವಾಗ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ, ನೆಮ್ಮದಿ ಆಗುತ್ತೆ. ಯಾಕೆ ಯಾವನಿಗೆ ಗೊತ್ತು, ಒಟ್ಟಾರೆ ಬೇಜಾರಾಗಿದೆ ಅಷ್ಟೇ ಅಲ್ಲ ಅಭಿ? ಅಭಿ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಕಳೆದಿದ್ದೇ ಗೊತ್ತಾಗಲ್ಲ. ಅವನ ಜೊತೆ ಮಾತಾಡ್ತಾ ಮಾತಾಡ್ತಾ ಪ್ಲೇಸ್ ಬಂದಿದ್ದೇ ಗೊತ್ತಾಗಿಲ್ಲ. ಅಂದಾಗೆ ನಾವು ಬಂದಿದ್ದು ಈ ಪ್ಲೇಸ್ಗೆ. ಬನ್ನಿ ಒಳಗೆ ಹೇಗಿದೆ ನೋಡೋಣ. ಅಂದ ಹಾಗೆ ಈ ಜಾಗ ಎಲ್ಲಪ್ಪ ಇರೋದು ಅಂತ ಅಂದರೆ, ಹಾಸನ ಜಿಲ್ಲೆಯ ಶೆಟ್ಟಿಹಳ್ಳಿ ಗ್ರಾಮದಿಂದ ಸ್ವಲ್ಪ ದೂರದಲ್ಲಿರುವಂತಹ ರೋಸರಿ ಚರ್ಚ್ ಅಂತ. ನನಗೂ ನನ್ನ ಎಲ್ಲ ಸ್ನೇಹಿತರಿಗೂ ಆ ಜಾಗನ ನೋಡಿ ತುಂಬಾ ಖುಷಿ ಆಯಿತು. ಯಾಕಪ್ಪ ಅಂತ ಅಂದರೆ, ಆ ಜಾಗದಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸ್, ಒಂಥರ ಸಮಾಧಾನ ಆಗ್ತಾಯಿತ್ತು, ಒಂಥರ ಸಂತೋಷ ಆಗ್ತಾಯಿತ್ತು. ಒಂದು ಕಡೆ ನಾವು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರೆ, ಇನ್ನೊಂದು ಕಡೆ ಈ ಅಭಿ ಮಹಾರಾಜರು ಹಸು ಜೊತೆ ತುಂಟಾಟಕ್ಕೆ ನಿಂತುಬಿಟ್ಟಿದ್ದ, ಹಸು ಜೊತೆ ಯುದ್ಧಕ್ಕೆ ನಿಂತುಬಿಟ್ಟಿದ್ದ. ಎಲ್ಲೇ ಹೋದರೂ ಅವನ ಪಾಡಿಗೆ ಅವನು ನಮಗಿಂತನೂ ಸಖತ್ತಾಗಿ ಎಂಜಾಯ್ ಮಾಡ್ತಾನೆ. ಅಂದ ಹಾಗೆ ಸ್ನೇಹಿತರೆ, ಈ ಸ್ಥಳಕ್ಕೆ 2 ಶತಮಾನಗಳ ಇತಿಹಾಸ ಇದೆಯಂತೆ. ಒಂದು ಕಡೆ ಗೋಡೆ ಬಿದ್ದು ಹೋಗಿದೆ. ಹಾಗೆ ಇವಾಗ ನೀವು ನೋಡ್ತಾ ಇರುವಂತಹ ನದಿ ಹೇಮಾವತಿ ನದಿ. ಅಂದ ಹಾಗೆ ಸ್ನೇಹಿತರೆ, ಈ ಚರ್ಚು ಮಳೆಗಾಲದಲ್ಲಿ ಅರ್ಧದಷ್ಟು ನೀರಿನಿಂದ ತುಂಬಿ ಒಳ್ಳೆ ಟೈಟಾನಿಕ್ ಹಡಗಿನ ರೀತಿಯಲ್ಲಿ ಕಾಣಿಸುತ್ತದೆ. ಹೇಮಾವತಿ ನದಿಯ ನೀರಿನಿಂದ ಅರ್ಧದಷ್ಟು ಮುಳುಗಿ ಹಡಗಿನ ರೀತಿಯಲ್ಲಿ ಕಾಣಿಸುತ್ತದೆ. ಇವಾಗ ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ, ಹೀಗೆ ಕಾಣಿಸುತ್ತದೆ. ಹಾಗೆ ಬೇಸಿಗೆಗಾಲದಲ್ಲಿ ನೀರು ಕಡಿಮೆ ಆದ ನಂತರ ನೋಡಲು ಹೀಗೆ ಕಾಣಿಸುತ್ತದೆ. ವಿಡಿಯೋ ಮಾಡೋ ಬ್ಯುಸಿನಲ್ಲಿ ಅಭಿ ಜೊತೆ ಆಟಾಡೋಕ್ಕೆ ಆಗಿರಲಿಲ್ಲ. ಇನ್ನೇನು ಸ್ವಲ್ಪ ಹೊತ್ತು ವಿಡಿಯೋನ ಕ್ಲೋಸ್ ಮಾಡಿ ಅಭಿ ಜೊತೆ ಆಟಾಡೋಣ ಅನ್ನೋಷ್ಟರಲ್ಲಿ ಅಭಿ ಕಾಣಿಸ್ತಾ ಇರಲಿಲ್ಲ. ಅಲ್ಲೆಲ್ಲಿ ಸುತ್ತಮುತ್ತ ನೋಡಿದ್ರೂ ಕಾಣಿಸ್ಲಿಲ್ಲ. ಒಂದು ಕಡೆ ಜಾಗದಲ್ಲಿ ಅವ್ನು ಸಿಕ್ಕಿದ. ಅವನೆಲ್ಲಿ ಸಿಕ್ತ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ. ನಾವು ಟೆನ್ಷನಲ್ಲಿ ಹುಡುಕ್ತಾ ಇದ್ರೆ ತಲೆ ಕೆಡಿಸ್ಕೊಂಡು, ಅವನೆಲ್ಲಿದ್ದ ಗೊತ್ತಾ? ಇಲ್ಲಿದ್ದ. ಅಂತೂ ಸಿಕ್ಕಿದ್ನಲ್ಲ. ಅವನಿಗೆ ಐಸ್ ಕ್ರೀಮ್ ಕುಡಿಸ್ಕೊಂಡು ಬಂದಿದ್ದಾಯಿತು. ಅಂದಹಾಗೆ ಇವರು ನನ್ನ ಅಕ್ಕ ಅಶ್ವಿನಿ ಅಕ್ಕ ಅಂತ, ಇವರು ಶಾಂತಿ ದೇವಾಂಗ ಅಂತ.
ಇವರನ್ನು ಪರಿಚಯ ಮಾಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇವರೇ ಅಭಿಷೇಕ್. ತುಂಟ, ತಲ್ಲೆ, ಪೋಲಿ ಎಲ್ಲದು ಅವನೇ. ಅವನನ್ನು ಹುಡ್ಕೋದು ತುಂಬಾ ಈಸಿ. ಹೇಗೆ ಅಂತ ಅಂತೀರಾ? ಆಟಾಡುವಂತಹ ಐಟಮ್ಸ್ ಎಲ್ಲಿರುತ್ತೆ, ಗೇಮ್ಸ್ ಆಗಿರಲಿ, ಅವನಿಗೆ ಸ್ನ್ಯಾಕ್ಸ್ ಆಗಿರಲಿ, ಫ್ರೆಶ್ ಜ್ಯೂಸಸ್ ಆಗಿರಲಿ, ಫ್ರೂಟ್ಸ್ ಆಗಿರಲಿ, ತಿನ್ನುವಂತಹ ಐಟಮ್ಸು, ಆಟಾಡುವಂತಹ ಐಟಮ್ಸು ಎಲ್ಲಿರುತ್ತೆ ಅವನಲ್ಲಿರ್ತಾನೆ ಅಂತ. ಅಲ್ಲಿನ ಜಾಗ ವಿಡಿಯೋ ಮಾಡೋಕ್ಕೆ ಮತ್ತು ಫೋಟೋಸ್ ತೊಗೊಳೋದಕ್ಕೆ ಹೇಳಿ ಮಾಡಿಸ್ದಾಗಿತ್ತು. ಹಾಗಾಗಿ ವೀಡಿಯೋಸ್ ಮಾಡಿ ತುಂಬ ದಿನ ಆಗಿತ್ತು. ಹಾಗಾಗಿ ಒಂದು ವಿಡಿಯೋ, ಕೆಲವು ಫೋಟೋಸ್ನ ತೊಗೊಂಡ್ವಿ. ಆಮೇಲೆ ಅಲ್ಲಿಂದ ಹೊರಟ್ವಿ. ಆ ಸ್ಥಳನ ನೋಡ್ತಾ ಟೈಮ್ ಆಗಿದ್ದು ಗೊತ್ತಾಗಿಲ್ಲ. ಊಟ ಟೈಮ್ ಅಂತೂ ತುಂಬಾ ಮೀರೋಗಿತ್ತು. ಎಲ್ರಿಗೂ ಹಸುವಾಗಿ ಯಾರ ಬಾಯಲ್ಲೂ ಮಾತೇ ಹೊರಡ್ತಾ ಇರಲಿಲ್ಲ. ಊಟಕ್ಕೆ ಹೋಗೋಣ ಅಂತ ಒಂದೊಳ್ಳೆ ಹೋಟೆಲಲ್ಲಿದೆ ಅಂತ ಸರ್ಚ್ ಮಾಡಿದ್ವಿ. ಕೊನೆಗೂ ಸರ್ಚ್ ಮಾಡಿ ಎಂಪೈರ್ ಹೋಟೆಲ್ಗೆ ಹೋದ್ವಿ. ಯಾರೂ ಮಾತಾಡ್ತಾನೇ ಇರಲಿಲ್ಲ. ಒಬ್ಬರು ಮುಖ ಒಬ್ಬರು ನೋಡಿಕೊಂಡು ಫುಲ್ಲು ಸುಸ್ತಾಗಿ ಸುಮ್ಮನೆ ಕೂತಿದ್ವಿ ಸೈಲೆಂಟಾಗಿ. ಹೋಟೆಲ್ ನೋಡಿದ ತಕ್ಷಣ ಸ್ವಲ್ಪ ಖುಷಿ ಆಯಿತು. ಎಲ್ಲರೂ ಕಾರಿಂದ ಬೇಗ ಬೇಗ ಇಳಿದು ಹೋಟೆಲ್ ಒಳಗಡೆ ಹೊರಟ್ವಿ. ಅದ್ರ ಮಧ್ಯ ಈ ಅಭಿ ಡೈಲಾಗ್ ಬೇರೆ, ಇಷ್ಟು ದಿನ ನಮ್ಮ ತಲೆ ತಿಂಡಿ ಸಾಕಾಗಿಲ್ವಾ, ಇವತ್ತು ಕುರಿ ತಲೆ ತಿನ್ನಕ್ಕೆ ಬಂದಿದ್ಯಾ ಅಂತ ಹೇಳ್ತಿದ್ದ. ಆ ಹೋಟೆಲಲ್ಲಿ ವೆಜ್ಜು ನಾನ್ ವೆಜ್ಜು ಎರಡೂ ಇತ್ತು. ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ಇತ್ತು. ನಾವಿವಾಗ ಸದ್ಯಕ್ಕೆ ಮಾಂಸಾಹಾರಿ ಕಡೆ ಹೋಗ್ತಾ ಇದ್ದೀವಿ. ಆ ಹೋಟೆಲ್ನ ಎನ್ರೋಲ್ಮೆಂಟ್ ತುಂಬಾ ಚೆನ್ನಾಗಿತ್ತು. ಹೋಟೆಲ್ ಒಳಗೆ ಹೋಗಿದ ತಕ್ಷಣ ಎಲ್ಲರೂ ಫಸ್ಟು ಹ್ಯಾಂಡ್ ವಾಶ್ ಕಡೆ ಪಯಣ ಬೆಳೆಸಿದ್ವಿ. ಎಲ್ಲರೂ ಬೇಗ ಬೇಗ ಕೈಯನ್ನು ತೊಳ್ಕೊಂಡು ಊಟಕ್ಕೆ ರೆಡಿ ಆದ್ವಿ. ಎಲ್ಲರೂ ಬೇಕಾಗಿರುವಂತಹ ಫುಡ್ಡನ್ನು ಆರ್ಡರ್ ಮಾಡಿದ್ವಿ. ವೆಯ್ಟ್ ಮಾಡ್ತಾ ಕೂತಿದ್ವಿ. ಅದ್ರ ಮಧ್ಯೆ ಯಾರೂ ಮಾತಾಡ್ತಾ ಇರಲಿಲ್ಲ. ಮೌನಾಚರಣೆಯನ್ನು ಆಚರಿಸ್ತಿದ್ವಿ ಎಲ್ಲರೂ ಹಸುವಾಗಿ. ಜ್ಯೂಸ್ ಆರ್ಡರ್ ಮಾಡಿದ್ವಿ. ಫಸ್ಟ್ ಜ್ಯೂಸ್ ಬಂತು. ಜ್ಯೂಸನ್ನ ಕುಡಿದು ಸ್ವಲ್ಪ ಸುಧಾರಿಸ್ಕೊಂಡ್ವಿ. ಜ್ಯೂಸ್ನ ಪೂರ್ತಿ ಕುಡಿದ್ಬಿಟ್ರೆ ಹೊಟ್ಟೆ ತುಂಬಿಬಿಡುತ್ತೆ, ಮತ್ತು ಊಟ ಸರಿಯಾಗಿ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಅಷ್ಟೇ ಕುಡಿದಿದ್ವಿ. French fries, my favorite French fries. Space नहीं है थोड़ा उधर रखिए. Fish. Chicken gravy. बिरयानी भी दे दो. रोटी ने थोड़ा एक 10 मिनट के बाद दो. इनको मेगा मत देखो. ನನ್ನ ಫೇವ್ರೆಟ್ ಬಾಯ್ಲ್ಡ್ ಎಗ್ ಮತ್ತು ಬ್ರೈನ್ ಫ್ರೈ. ಜ್ಯೂಸ್ ಇನ್ನೊಂದು ಥರ ಕೇಳಬೇಕಿದ್ರೆ ಸೋಡಾ, ಮಿಂಟ್ ಸೋಡಾ और एक दो. मेगा मा एग ತಿನ್ನು. ಊಟ ಕಂಪ್ಲೀಟ್ ಮುಗಿಯೋವರೆಗೂ ಯಾರೂ ಮಾತಾಡಿಲ್ಲ. ಅಂತೂ ಊಟ ಮುಗೀತು. ಎಲ್ಲರೂ ತೃಪ್ತರಾಗಿ ಹೊಟ್ಟೆ ತುಂಬ ಊಟ ಮಾಡಿ ಹಾಗೆ ಹೋಟೆಲ್ ಸೈಡ್ ಇರುವಂತಹ ಒಂದು ಪ್ಲೇಸ್ಗೆ ರಿಲ್ಯಾಕ್ಸ್ ಮಾಡೋಣ ಅಂತ ಕುಂತ್ಕೊಂಡ್ವಿ. ಅಂದಾಗೆ ಪಕ್ಕದಲ್ಲಿದ್ದಂಥ ಜಾರೋ ಬಂಡಿನ ಅಭಿ ನೋಡ್ಬಿಟ್ಟ. ಇನ್ನೂ ಅವನ್ನ ಆಟ ಆಡಿಸಿಲ್ಲ ಅಂದರೆ ಅವ್ನು ಬಿಡ್ತಾನ. ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಅಲ್ಲಿಂದ ಹೊರಟ್ವಿ. ಮನೆಗೆ ಹೋಗ್ತಾ ಕತ್ಲೆ ಆಗಿಬಿಟ್ಟಿತ್ತು. ಹಾಗೆ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು. ಹಾಗೆ ಎಲ್ಲರೂ ಕಾರನ್ನು ಸೈಡಲ್ಲಿ ಪಾರ್ಕ್ ಮಾಡಿ ಕಾಫಿ ಕುಡಿಯೋಣ ಅಂತ ಒಂದು ಕೆಫೆ ಇತ್ತು. ಆ ಕೆಫೆ ಒಳಗಡೆ ಹೋದ್ವಿ. ಆ ಕೆಫೆಯ ಎನ್ರೋಲ್ಮೆಂಟ್ ಕೂಡ ತುಂಬಾ ಇಷ್ಟ ಆಯಿತು. ಅಭಿ ಅಲ್ಲೂ ತುಂಟಾಟ ಮಾಡೋದು ಬಿಟ್ಟಿಲ್ಲ. ಇಲ್ಲಿ ಸಿಗುವಂತಹ ವೆರೈಟೀಸ್ನ ಬೋರ್ಡ್ ಅದು. ನಮಗೇನು ಬೇಕು, ಯಾವ ಕಾಫಿ ಬೇಕು, ಯಾವ ಜ್ಯೂಸ್ ಬೇಕು ಆರ್ಡರ್ ಮಾಡಿ ಕೂತ್ಕೊಂಡ್ವಿ. ಹಾಗೆ ಸ್ವಲ್ಪ ಹೊತ್ತು ಹರಟೆ ಹೊಡಿತಾ ಇದ್ವಿ. ಅಷ್ಟರಲ್ಲಿ ಒಬ್ಬೊಬ್ರದ್ದೇ ಕಾಫಿ ಆಗಲಿ, ಜ್ಯೂಸ್ ಆಗಲಿ, ಟೀ ಆಗಲಿ ಬಂತು. ಕುಡಿತಾ ಹಾಗೆ ಸ್ವಲ್ಪ ಹೊತ್ತು ಅದು ಇದು ಡಿಸ್ಕಷನ್ ಮಾಡ್ತಾ ಕಾಫಿನ ಕುಡಿದು ಎಲ್ಲರೂ ಅಲ್ಲಿಂದ ಹೊರಟ್ವಿ. ಥ್ಯಾಂಕ್ ಯು ಸೋ ಮಚ್. ತಮ್ಮೆಲ್ರಿಗೂ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.